ಮಂಗಳೂರು ಮೂಲದ ಉದ್ಯಮಿ ಹಾಗೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವ ಯಶೋಧ ರಾಜೇಶ್ ಅವರು ಥೈಲ್ಯಾಂಡ್ನ ಹುವಾಪ್ ಹಿನ್ನಲ್ಲಿ ನಡೆದ ಪ್ರತಿಷ್ಠಿತ ಮಿಸಸ್ ಟೂರಿಸಂ ಇಂಟರ್ನ್ಯಾಷನಲ್ 2026 ಸ್ಪರ್ಧೆಯಲ್ಲಿ ಮಿಸಸ್ ಟೂರಿಸಂ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಕ್ವೀನ್ ವಿನ್ನರ್ 2026 ಎಂಬ ಅಂತಾರಾಷ್ಟ್ರೀಯ ಗೌರವವನ್ನು ತಮ್ಮದಾಗಿಸಿಕೊಂಡು ಕರ್ನಾಟಕ ಹಾಗೂ ಭಾರತಕ್ಕೆ ಹೆಮ್ಮೆ ತಂದಿದ್ದಾರೆ. ಜಗತ್ತಿನ ವಿವಿಧ ದೇಶಗಳಿಂದ ಆಗಮಿಸಿದ್ದ 22 ಸ್ಪರ್ಧಿಗಳ ನಡುವೆ ನಡೆದ ಕಠಿಣ ಸ್ಪರ್ಧೆಯಲ್ಲಿ ಯಶೋಧ ರಾಜೇಶ್ ಅವರು ತಮ್ಮ ಪ್ರತಿಭೆ, ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿತ್ವದ ಮೂಲಕ ತೀರ್ಪುಗಾರರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ವಿಶೇಷವಾಗಿ ಅವರು ಪ್ರದರ್ಶಿಸಿದ ಅರ್ಧನಾರೀಶ್ವರ ನೃತ್ಯ ರೂಪಕ ಸ್ಪರ್ಧೆಯ ಪ್ರಮುಖ ಆಕರ್ಷಣೆಯಾಗಿ ಹೊರಹೊಮ್ಮಿತ್ತು. ಶಿವ ಮತ್ತು ಪಾರ್ವತಿಯ ದೈವಿಕ ಏಕತೆಯನ್ನು ಪ್ರತಿಬಿಂಬಿಸುವ ಈ ಪ್ರದರ್ಶನವು ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಕಲಾತ್ಮಕತೆಯ ಅದ್ಭುತ ಸಮನ್ವಯವಾಗಿದ್ದು ಪ್ರೇಕ್ಷಕರು ಹಾಗೂ ತೀರ್ಪುಗಾರರಿಂದ ಭಾರಿ ಪ್ರಶಂಸೆ ಪಡೆದಿದೆ ಎಂದು ಪಾಥ್ವೇ ಅಕಾಡೆಮಿಯ ಗಂಗೊಳ್ಳಿ ಅವರು ಈ ಮಾಹಿತಿಯನ್ನು ಒದಗಿಸಿದರು. ಅವರ ಮಗಳು ಆ್ಯಕ್ಚುಲಿ ನನ್ನ ಸ್ಟೂಡೆಂಟ್ ಸಾನ್ವಿ ಆರ್ ಅಂತ. ಸೊ ಅವರ ಅಮ್ಮನಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಈಗ ಅಮ್ಮ ಇಂಟರ್ನ್ಯಾಷನಲ್ ಫಸ್ಟ್ ಮಗಳಿಗಿಂತ ಮುಂಚೆ ಅಮ್ಮ ಹೋಗುವಾಗೆ ಮಾಡಿದರು. ಸೊ ಫಸ್ಟ್ ಆಫ್ ಆಲ್ ಮಗಳಿಗೆ ಥ್ಯಾಂಕ್ಸ್. ಮತ್ತು ಅಮ್ಮ ಒಂದು ಚಾಲೆಂಜ್ ತಗೊಂಡಿದ್ದಾರೆ. ಈ ಏಜಲ್ಲಿ ಇಷ್ಟೆಲ್ಲ ಜಂಜಾಟ ನಡುವಲ್ಲಿ ನನಗೆ ಆಗ್ತದೆ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ನಾನು ಎಸ್ ಆಗ್ತದೆ ಅಂತ ಹೇಳಿದೆ. ಸಾನ್ವಿ ಕೂಡ ಸ್ವಲ್ಪ ಮೋಟಿವೇಟ್ ಮಾಡಿದರು. ಸೊ ನೋಡಿ ಎಲ್ಲರ ಮುಂದೆ ಈಗ ರಿಸಲ್ಟ್ ಆಲ್ರೆಡಿ ಬಂದಿದೆ. ಇಂಟರ್ನ್ಯಾಷನಲಲ್ಲಿ ಹೋಗಿ ಟ್ಯಾಲೆಂಟ್ ಕ್ವೀನ್ ವಿನ್ನರ್ ಟೈಟಲನ್ನು ಕೂಡ ನಮ್ಮ ಮಂಗಳೂರಿಗೆ ತಗೊಂಡು ಬಂದಿದ್ದಾರೆ. ಸೊ ಇದು ಖಾಲಿ ಮಂಗಳೂರು ರೆಪ್ರೆಸೆಂಟ್ ಮಾಡಿದಲ್ಲ, ಕರ್ನಾಟಕ ಅಲ್ಲ, ಇದು ಫುಲ್ ಇಂಡಿಯಾನು ರೆಪ್ರೆಸೆಂಟ್ ಮಾಡಿ ಹೋಗಿರುವಂಥದ್ದು ಯಶೋಧ ಮೇಡಮ್. ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಿಸಸ್ ಟೂರಿಸಂ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಕ್ವೀನ್ ವಿನ್ನರ್ 2026ರ ಯಶೋಧ ರಾಜೇಶ್ ಅವರು, ಇದೊಂದು ಅಂತಾರಾಷ್ಟ್ರೀಯ ಪಯಣಕ್ಕೆ ನನಗೆ ಭದ್ರ ನೆಲೆಯಾದದ್ದು ಮಿಸಸ್ ಇಂಡಿಯಾ ಆಸ್ಟ್ರಲ್ 2025 ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ನಾನು ರನ್ನರ್ ಅಪ್ ಸ್ಥಾನ ಪಡೆದೆ. ಆ ಸ್ಪರ್ಧೆಯಲ್ಲಿ ನನ್ನ ಪ್ರತಿಭೆ ಹಾಗೂ ಸಾಮರ್ಥ್ಯವನ್ನ ನಾನು ಸಾಬೀತುಪಡಿಸಿದ್ದೆ. ನನ್ನ ಶ್ರಮ, ಸಮರ್ಪಣೆ ಮತ್ತು ನಾಯಕತ್ವ ಗುಣಗಳನ್ನು ಗುರುತಿಸಿದ ರಾಷ್ಟ್ರೀಯ ನಿರ್ದೇಶಕಿ ಪ್ರತಿಭಾ ಸೌನಶಿಮಠ ಅವರು ಭಾರತ ಮತ್ತು ಆಸ್ಟ್ರಲ್ ಪೇಜಸ್ ಪರವಾಗಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ದೇಶವನ್ನು ಪ್ರತಿನಿಧಿಸಲು ಈ ಅವಕಾಶವನ್ನು ನನಗೆ ಕಲ್ಪಿಸಿದರು. ಅವರ ಮಾರ್ಗದರ್ಶನ ಮತ್ತು ಬೆಂಬಲ ಎಂದು ಈ ಸಾಧನೆಯಲ್ಲಿ ನನಗೆ ಪ್ರಮುಖ ಪಾತ್ರ ವಹಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ನನಗೆ ನನ್ನ ಮಗಳ ಪ್ರೇರಣೆಯಿಂದ ನಾನು ಈ ಫೀಲ್ಡಿಗೆ ಹೋದದ್ದು. ಇಲ್ಲದ್ರೆ ನನಗಿದು ಫೀಲ್ಡ್ ಅಲ್ಲ. ಕಳೆದ 1 ವರ್ಷದಿಂದ ನಾನು ಇದರಲ್ಲೇ ಇದ್ದೇನೆ. ಇದು ಮೊನ್ನೆ ಅಂದರೆ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ನ್ಯಾಷನಲ್ ಲೆವೆಲ್ ಅವರು ಡೈರೆಕ್ಟ್ರ್ ಒಬ್ಬರು ಆಸ್ಟ್ರಾ ಪೇಜೆಂಟಿಂದ ಪ್ರತಿಭಾ ಅಂತೇಳಿ ಬಂದಿದ್ದರು. ಅವ್ರು ನನಗೆ ತುಂಬ ಗೈಡ್ ಮಾಡಿದರು. ಅಲ್ಲಿ ಹೋದ್ಮೇಲೆ ಅವರಿಂದ ಅವ್ರು ಕರ್ಕೊಂಡು ಹೋಗಿ ಫಸ್ಟ್ ಡೇ 1ಇಂದ ಎಂಡ್ ತನಕ ನನಗೆ ಬ್ಯಾಂಗ್ಳೂರ್ ರೀಚ್ ಆಗೋ ತನಕ ಅವ್ರು ಸಪೋರ್ಟ್ ಮಾಡಿದರು. ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಗಂಗೂಲಿ ಸರಿಂದ ನಾನು ಈ ಪ್ಲೇಸಲ್ಲಿ ಬಂದು ನಿಂತಿದ್ದೇನೆ ಅಂತ ಹೇಳೋದಕ್ಕೆ ಪಾಥ್ವೇ ಸ್ಟುಡಿಯೋ ಗಂಗೂಲಿ ಸರ್ ಕಾರಣ. ಹೇಳಿದ ಅವರು ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರಿಂದ ನಾನು ಈ ದಿನ ಈ ಥರ ಈ ಕ್ರೌನ್ ವಿನ್ನಾಗಿ ನಿಮ್ಮ ಎದುರಿಗೆ ನಿಂತ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಥೈಲ್ಯಾಂಡ್ನಲ್ಲಿ ನಡೆದ 7 ದಿನಗಳ ಕಾರ್ಯಕ್ರಮವು ಕೇವಲ ಸೌಂದರ್ಯ ಸ್ಪರ್ಧೆಯಾಗಿರದೆ ಸಂಸ್ಕೃತಿ, ಪ್ರವಾಸೋದ್ಯಮ, ಸಾಮಾಜಿಕ ಸೇವೆ ಮತ್ತು ಅಂತಾರಾಷ್ಟ್ರೀಯ ಸ್ನೇಹದ ಸಂಗಮವಾಗಿತ್ತು ಎಂದು ತಿಳಿಸಿದ್ರು. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ವೇಷಭೂಷಣ ಸ್ಪರ್ಧೆಯಲ್ಲಿ ತನಗೆ ಕರ್ನಾಟಕದ ಐತಿಹಾಸಿಕ ದೇವಾಲಯಗಳಲ್ಲಿ ಇರುವ ಶಿಲಾ ಬಾಲಿಕೆ ಶಿಲ್ಪಗಳಿಂದ ಪ್ರೇರಿತವಾದ ವಿಶಿಷ್ಟ ವೇಷಭೂಷಣವನ್ನು ಪ್ರದರ್ಶಿಸಲು ಅವಕಾಶವಾಯಿತು. ಭಾರತದ ರಾಷ್ಟ್ರೀಯ ಪಕ್ಷಿಯಾದ ನವಿಲು, ಪರಿಶುದ್ಧತೆಯ ಸಂಕೇತವಾದ ಕಮಲ ಹಾಗೂ ಅಶೋಕ ಸ್ತಂಭದ 4 ಸಿಂಹಗಳನ್ನು ಒಳಗೊಂಡ ಈ ವೇಷಭೂಷಣ ಭಾರತೀಯ ಪರಂಪರೆ, ಸೌಂದರ್ಯ, ಶಕ್ತಿ ಮತ್ತು ಏಕತೆಯ ಪ್ರತೀಕವಾಗಿ ಕಂಡಿತ್ತು. ಈ ವಿನೂತನ ವಿನ್ಯಾಸ ಪ್ರೇಕ್ಷಕರ ಗಮನ ಸೆಳೆಯುವಲ್ಲೂ ಕೂಡ ಯಶಸ್ವಿಯಾಯಿತು ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಜೂನ್ 1ರಿಂದ ಜೂನ್ 8 ತನಕ ಇತ್ತು. ಅದಕ್ಕೆ 7 ದಿವಸ ಕೂಡ ನಮಗೆ ಬೇರೆ ಬೇರೆ ಕಾಸ್ಟ್ಯೂಮಲ್ಲಿ ನಮಗೆ ರೆಡಿಯಾಗಿ ಬರಲಿಕ್ಕೆ ಹೇಳಿದರು. ಸೊ ನಾವು ಅದಕ್ಕೆಲ್ಲ ರೆಡಿ ಆಗಿ ಹೋಗಿದ್ದು. ನಮಗೆ ಒಂದು ನ್ಯಾಷನಲ್ ಕಾಸ್ಟ್ಯೂಮ್ ಇತ್ತು. ಆ ನ್ಯಾಷನಲ್ ಕಾಸ್ಟ್ಯೂಮಲ್ಲಿ ನನಗೆ ಅಂದರೆ ಇಂಡಿಯಾವನ್ನು ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೇವೆ ಆ ರೀತಿಯಾಗಿತ್ತು. ಸೊ ಅದರಲ್ಲಿ ನಾನು ನವಿಲು ಮತ್ತು ಕಮಲ ಮತ್ತು ನ್ಯಾಷನಲ್ಲಿದ್ದು ಸಿಂಹದ ಗುರುತನ್ನು ನಾನು ಇಂಡಿಯಾಕ್ಕೆ ರೆಪ್ರೆಸೆಂಟ್ ಮಾಡಿದ್ದೆ. ಮತ್ತು ಒಂದು ನನಗೆ ಅರ್ಧನಾರೀಶ್ವರದ್ದು ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು. ಅದರಲ್ಲಿ ಈಗ 22 ಜನರದ್ದು ಅವರವರ ಕಂಟ್ರಿಯ ಬಗ್ಗೆ ಅಲ್ಲಿ ಅವರದ್ದು ಅದನ್ನು ತೋರಿಸಲಿಕ್ಕಿತ್ತು ಡ್ಯಾನ್ಸ್ ಮಾಡಿ ಎಲ್ಲ. ಹಾಗೆ ನಾನು ನಮ್ಮ ಕಲ್ಚರ್ ಅರ್ಧನಾರೀಶ್ವರ ಹಾಕುವ ಅಂತೇಳಿ ನಾನು ಅದರ ಬಗ್ಗೆ ರೆಡಿಯಾಗಿ ಹೋಗಿ ಅಲ್ಲಿ ಅದನ್ನು ಪರ್ಫಾರ್ಮ್ ಮಾಡಿದೆ. ಅದರಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡಿದರು ಅದಕ್ಕೆ. ಅದರಲ್ಲಿ ನನಗೆ ಅದು ಮತ್ತು ಅದು ಸೇರಿ ನನಗೆ ಟ್ಯಾಲೆಂಟ್ ಕ್ವೀನ್ ಅಂತೇಳಿ ವಿನ್ನರ್ ಅಂತೇಳಿ ಅನೌನ್ಸ್ ಮಾಡಿದರು. ನಮಗೆ ಥೈಲ್ಯಾಂಡ್ಗೆ ಹೋದ ತಕ್ಷಣ ಅವ್ರು ಬಂದರು.
ಬಂದು ನಮ್ಮನ್ನು ಕರ್ಕೊಂಡು ಹೋದರು. ಮತ್ತು ಫಸ್ಟಿಂದ 7th ಫುಲ್ ಕಾಂಪಿಟೇಷನಲ್ಲೇ ಇದ್ದೆವು ನಾವು. ಅಲ್ಲಿ ಒಂದು 22 ಕಂಟ್ರಿ ಬಂದಿತ್ತು, ಎಲ್ಲ ನಮ್ಮದು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಆಫ್ರಿಕಾ ಎಲ್ಲ ಕಂಟ್ರಿಯಿಂದ ಬಂದಿದ್ದರು. ತುಂಬ ಖುಷಿ ಆಯಿತು. ಅಲ್ಲಿ ಜನರು ಒಳ್ಳೆ ರೆಸ್ಪಾನ್ಸ್ ಮಾಡಿದರು, ಎಲ್ಲರೂ ಫ್ರೆಂಡ್ಲಿ ಆಗಿದ್ದರು. ನಾವು ಪ್ರಪಂಚ ಸುತ್ತೋದಕ್ಕಿದೆ, ಎಲ್ಲ ಪ್ರಪಂಚದಲ್ಲಿ ನಾವಿದ್ದೇವೆ ಅನ್ನೋ ಫೀಲ್ ಆಯಿತು ಅಲ್ಲಿ. ಏನೋ ಮಿಸಸ್ ಇಂಡಿಯಾ ಆಸ್ಟ್ರಲ್ 2025 ರನ್ನರ್ ಅಪ್ನಿಂದ ಮಿಸಸ್ ಟೂರಿಸಂ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಕ್ವೀನ್ ವಿನ್ನರ್ 2026 ಆಗಿ ಹೊರಹೊಮ್ಮಿರುವ ಯಶೋಧಾ ರಾಜೇಶ್ ಅವರ ಸಾಧನೆ ಕರ್ನಾಟಕ ಮತ್ತು ಭಾರತಕ್ಕೆ ಹೆಮ್ಮೆಯ ವಿಷಯವಾಗಿದ್ದು, ಅವರ ಯಶೋಗಾಥೆ ಕನಸುಗಳನ್ನು ಸಾಕಾರಗೊಳಿಸಲು ವಯಸ್ಸು, ಪರಿಸ್ಥಿತಿ ಅಥವಾ ಸವಾಲುಗಳು ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಇದೊಂದು ಜೀವಂತ ಉದಾಹರಣೆಯಾಯಿತು.